ಗುಡ್ ಮಾರ್ನಿಂಗ್ ಗೆಳೆಯ. ಸೊ ಇವತ್ತು ನಿನ್ನೆ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಲಾಸ್ಟ್ ದಿನ ಅಂತ ಹೇಳಿದೆ. ಒಂದು ರಿಸರ್ವ್ ದಿನ ಇದೆ ಅಂತ ಹೇಳಿದಲ್ಲ, ಅದು ಇವತ್ತು ಶನಿವಾರ ಆಕ್ಚುಲಿ. ಇವತ್ತು ನಾನು ಫುಲ್ ಕಂಪ್ಲೀಟ್ ಮಾಡ್ಲೇಬೇಕು ಸಂಜೆ ಒಳಗೆ ಎಂತಾದ್ರು ಮಾಡಿ. ಇಲ್ಲಾಂದ್ರೆ ಫ್ರೇಮಿಗೆ ಕೊಡಕ್ ಆಗಲ್ಲ. ಫ್ರೇಮ್ ಅವ್ರು ಒಂದಿನಕ್ಕಿಂತ ಮುಂಚೆ ಕೊಡಲ್ಲ. ಅವರಿಗೆ ಇವತ್ತು ಕೊಟ್ರೆ ಅಷ್ಟೇ ನಾಳೆ ಸಿಗತ್ತೆ. ನಾಳೆ ಆಕ್ಚುಲಿ ಫಂಕ್ಷನ್ ಇದೆ. ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ ಪ್ಲಾನ್ಸ್. ಅರ್ಜೆಂಟ್ ಅಲ್ಲಿ ಮಾಡ್ಬೇಕು. ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ಇವಾಗ ಎಷ್ಟಾಗತ್ತೆ ಅಷ್ಟು ಮಾಡಿ ಆಲ್ಮೋಸ್ಟ್ ಸಂಜೆ 8 ಗಂಟೆ, ನೈಟ್ 8 ಗಂಟೆ ಒಳಗಂತೂ ಮುಗಿಸ್ಲೇಬೇಕು ನಾನು ಇದನ್ನ. ಆಮೇಲೆ ಫ್ರೇಮ್ ಶಾಪಿಗೆ ತಗೊಂಡು ಹೋಗ್ಬೇಕು. ತುಂಬಾ ಕೆಲಸ ಇದೆ. ಸ್ಟಾರ್ಟ್ ಮಾಡುವ. ಬೆಳಿಗ್ಗೆ ಆಯ್ದಿತ್ತ ಚೂರು, ಇನ್ನೊಂದು ಚೂರು ಅಂದ್ರೆ ಹುಡ್ಗಂದು ಮಾತ್ರ ಡ್ರೆಸ್ ಬಾಕಿ ಇತ್ತ. ಅದೊಂದ್ ಚೂರು ಈಗ ಆದಿದ್ರ. ಈಗ ಟೈಮ್ 7 ಗಂಟೆ ಆಯ್ತು ಸಂಜೆ. ಇನ್ನೊಂದ್ 2 ಗಂಟೆಯಲ್ಲಿ ಮುಗಿಸಿ ನಾನು ಫ್ರೇಮಿಗೆ ಕೊಟ್ಟು, ಇವತ್ತು ಫ್ರೇಮಿಗೆ ಕೊಟ್ಟು ನಾಳೆ ಬೆಳಿಗ್ಗೆ ತಕೊಂಡು ಅಲ್ಲಿ ನಾಳೆ ಸಂಡೇ ಲಾಸ್ಟ್ ಡೇ. ನಾಳೆ ಎಂತಾದ್ರು ಮಾಡಿ ಕೊಡ್ಕೆ, ಇಲ್ದಿದ್ರೆ ವೇಸ್ಟ್ ಇಷ್ಟು ದಿನ ಮಾಡೋದು. ಸೊ ಸ್ಟಾರ್ಟ್ ಮಾಡ್ತೇವೆ ಈಗ. ಡ್ಯೂಟಿ ಬಿಟ್ಟು ಹೋಗು ಚೂರ್ ಲೇಟ್ ಆಯ್ತಾ. ಅದು ನಮ್ಮೂರಿನ ಕಂಬಳ ಇದ್ದಿತ್ತು ಇವತ್ತು. ಅದನ್ನ ಕಂಡ್ಕ ವಾಪತ್ತಿಗೆ ಚೂರ್ ಲೇಟ್ ಆಯ್ತಾ. 6 ಅಡ್ಡಿಲ್ಲ. ಈಗ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಅಷ್ಟು ಬೇಗ ಮುಗಿಸಿ ಕೊಡೋ. ಈಗ ಲಾಸ್ಟ್ ಫೈನಲ್ ಟಚ್ ಎಲ್ಲ ಆಯ್ತು. ಸ್ವಲ್ಪ ಡ್ರೈ ಆಯ್ತು, ಆದ್ರೂ ಡ್ರೈ ಆಪಷ್ಟು ಟೈಮ್ ಇಲ್ಲ. ಈಗ 8:15 ಆಯ್ತು. ಶಾಪ್ ಕ್ಲೋಸ್ ಮಾಡುತ್ತು. ಬೇಗ ಹೋಗ್ಬೇಕು. ಸೊ ಪಟ ತೆಗುವ. ಎಂತಾಯ್ತು, ಒಂದ್ ಸೈಡ್ ಸೇಫ್ ಆಗಿ ಬಂತು. ಎಲ್ಲ 4 ಸೈಡ್ ಸೇಫ್ ಆಗಿ ಬಂದ್ರೆ ಅಡ್ಡಿಲ್ಲ. ಕೆಲವು ಸಲ ಸ್ಪ್ರೆಡ್ ಆಯ್ತು. ಅದ್ರಾಗ್ಲಿ ಸ್ಪ್ರೆಡ್ ಆದ್ರೆ ಕೆಲಸ ಡಬಲ್ ಆತ. ಇಲ್ಲಿ ಸ್ವಲ್ಪ ಸ್ಪ್ರೆಡ್ ಆಯ್ತು, ಅದಕ್ಕೆ ಟಚ್ ಅಪ್ ಮಾಡ್ದಾರ್ತೀವಿ. ಫೈನಲ್ ರಿಸಲ್ಟ್ ನೋಡಿ. ಸ್ವಲ್ಪ ಟಚ್ ಅಪ್ ಇತ್ತು. ಈ ಸೈಡಲ್ಲೆಲ್ಲ ಸ್ವಲ್ಪ ಸ್ಪ್ರೆಡ್ ಆದಕ್ಕೆ ಟಚ್ ಅಪ್ ಮಾಡೋದು. ನೆಕ್ಸ್ಟ್ ಫ್ರೇಮಿಗೆ ಪಾಪ. ಸೊ ಇವತ್ತಿಗೆ ಇಷ್ಟೇ. ಇದನ್ನ ಫ್ರೇಮ್ ಕೊಟ್ಟು ನಾಳೆ ತಕೊಂಡು ಹೋಯ್ತು. ನಾಳೆ ತಕೊಂಡು ಕೊಡೋದು ರಿಯಾಕ್ಷನ್ ವಿಡಿಯೋ ಎಲ್ಲ ನಾಳೆ ಹಾಕ್ತೆ. ಇವತ್ತಿಗಿಷ್ಟೇ. ಸೊ ಬಾಯ್ ಬಾಯ್.